ಮೊದಲನೇದಾಗಿ ಈ ಥರ ಕನ್ಸ್ಟ್ರಕ್ಷನ್ ವಿಡಿಯೋಸ್, ಟೆಕ್ನಾಲಜೀಸ್, ನಾಲೆಡ್ಜ್ ವಿಡಿಯೋಸ್ನ ಯಾಕೆ ನೋಡಬೇಕು ಅಂತ ಅಂದರೆ, ಲೈಫ್ ಈಸ್ ಟೂ ಶಾರ್ಟ್ ಟು ಲರ್ನ್ ಫ್ರಮ್ ಒನ್ಸ್ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ತಪ್ಪುಗಳಿಂದನೇ ನಾವು ಕಲಿತೀವಿ ಅಂತಂದರೆ ಮತ್ತೊಂದು ಅವಕಾಶ ನಮಗೆ ಸರಿಯಾಗಿ ಮಾಡೋದಕ್ಕೆ ಸಿಗದೇ ಇರ್ಬೋದು. ಅದರಲ್ಲೂ ಮನೆ ಕಟ್ಟುವಂಥ ಕೆಲಸ ಬಹುತೇಕ, ಎಲ್ಲರೂ ಅಂತಲ್ಲ, ಬಹುತೇಕ ಜನ ಒಂದು ಸಲ ಮಾಡುವಂಥ ಕೆಲಸ. ಅದರಲ್ಲಿ ತಪ್ಪುಗಳಾದರೆ ಮತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ಸಿಗದೇ ಹೋಗ್ಬೋದು. ಹಾಗಾಗಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್, ನಾಲೆಡ್ಜ್ ಏನೇ ಇದ್ರೂ, ಯಾರು ಹೇಳ್ತಾ ಇದ್ರೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳುವಂಥದ್ದು ಬಹಳ ಉಪಯುಕ್ತ. ಇದನ್ನು ಹೇಳ್ತಾ ಮುಂದೆ ಮನೆ ನಿರ್ಮಾಣಕ್ಕೂ ಮಾಡಬೇಕಾದ ಕೆಲಸಗಳು ಏನೇನು ಅಂತ ನಾನಿಲ್ಲಿ ಹೇಳ್ತೀನಿ. ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಸೈಟ್ ಕ್ಲೀನಿಂಗು. ನೀವೇನಾದರೂ ಇತ್ತೀಚೆಗೆ ಸೈಟ್ ಕೊಂಡ್ಕೊಂಡಿದ್ರೆ ಅದರಲ್ಲಿ ಜಾಸ್ತಿ ಏನು ಕ್ಲೀನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಕೈಯಲ್ಲೇ ಕ್ಲೀನ್ ಮಾಡಿಸಿ ಪೂಜೆ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ನೀವು ಸೈಟ್ನ ಮಿನಿಮಮ್ 1 ವರ್ಷ ಅಥವಾ 2 ವರ್ಷ ಬಿಟ್ಟರು ಅಲ್ಲಿ ಗಿಡಗಳು ಅಥವಾ ಮರಗಳು ಕೂಡ ಬೆಳ್ಕೊಂಡಿರ್ಬೋದು. ಅದರ ಜೊತೆಗೆ ಬಿಲ್ಡಿಂಗ್ ವೇಸ್ಟು, ಕಸಗಳು, ಕಲ್ಲು, ಮಣ್ಣು, ಬೇಡದೇ ಇರೋ ಸಾಮಗ್ರಿಗಳು, ಹಳೆಯ ಸೋಫಾಗಳು, ಫರ್ನಿಚರ್ಗಳು, ಖಾಲಿ ಸೈಟ್ ಇದೆ ಅಂದ್ಬಿಟ್ಟು ಅದನ್ನು ತಿಪ್ಪೆ ಮಾಡಿಕೊಂಡು ಅಲ್ಲೇ ಹಾಕಿರುವಂಥದ್ದು. ಆ ಥರ ಏನಾದರೂ ಆಗಿದರೆ ನೀವು ಅದನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಲೇಬೇಕಾಗತ್ತೆ. ಏನೂ ಇಲ್ಲ ಅಂತಂದ್ರೂ ಖಾಲಿ ಜಾಗ ಎಲ್ಲಿ ಸಿಕ್ಕಿದ್ರು ನಮ್ಮ ಜನ ಅದನ್ನು ತಿಪ್ಪೆ ಮಾಡ್ಕೊತಾರೆ. ಮಿನಿಮಮ್ ಒಂದು 5 ವರ್ಷ ಹೋದರೆ ಅರ್ಧ ಅಡಿಯಲ್ಲಿ ತಿಪ್ಪೆ ಫಾರಮ್ ಆಗುತ್ತೆ. ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತಂದರೆ JCB ಇಲ್ಲೇ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಸೊ ನಿಮಗೇನಾದರೂ ಅದು ಕ್ಲೀನ್ ಮಾಡಿಸ್ಬೇಕು ಅಂತಂದರೆ ಅಕಾರ್ಡಿಂಗ್ ಟು ಸಿಟಿ ರೂಲ್ಸು ಯಾವ ಖಾಲಿ ಸೈಟಲ್ಲೂ ಕಸ ಹಾಕೋ ಹಾಗಿಲ್ಲ. ಸೊ ನಿಮಗೆ ಅದನ್ನು ಟೈಮ್ ಇತ್ತು ಅಂತಂದರೆ ನಿಮ್ಮ ಯಾರಿದ್ದಾರೆ ಸಿಟಿ ಮುನ್ಸಿಪಲ್ ಅಥಾರಿಟೀಸ್ ಅಥವಾ ನಗರಸಭೆ ಯಾರಿದ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೂಲಕ ಅದನ್ನು ತೆಗೆಸ್ಕೋಬೋದು. ಅಥವಾ ನಿಮ್ಗೆ ಅದಷ್ಟು ಸಮಯ ಇಲ್ಲ, ಅರ್ಜೆಂಟ್ ನಾವು ಕೆಲಸ ಶುರು ಮಾಡಲೇಬೇಕು ಅನ್ನೋದಿದ್ರೆ ನೀವೇ ದುಡ್ಡು ಕೊಟ್ಟು ಅದನ್ನು JCBಯಿಂದ ಕ್ಲೀನ್ ಮಾಡಿಸಿ ನೀಟಾಗಿ ಮಾಡಿಸ್ಕೋಬೋದು. ನೆಕ್ಸ್ಟು ಕ್ಲೀನ್ ಮಾಡಿಸಿದ ಮೇಲೆ ನೀವೇನು ಅನ್ಕೊತೀರಾ, ಮೇಲ್ಮೇಲೆ ಕಸ ಇದೆ ಅದನ್ನು JCBಲಿ ಆ ಕಡೆ ಈ ಕಡೆ ತಳ್ಳಿಸ್ಬಿಟ್ಟು ಸೆಂಟ್ರಲ್ಲಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಅಂತ ನೀವು ಲೆಕ್ಕ ಹಾಕ್ಕೊಂಡಿರ್ತೀರ. ಆದರೆ ಅದು ಕ್ಲೀನ್ ಮಾಡ್ತಾ 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 ಎಷ್ಟು ಕಸದ ಗುಡ್ಡೆ ಬರುತ್ತೆ ಅಂತಂದರೆ ನೀವು ಅದನ್ನು ಸಾಗಿಸೋಕ್ಕೆ ಟಿಪ್ಪರ್ ಅಥವಾ ಟ್ರ್ಯಾಕ್ಟರ್ ಹುಡುಕಬೇಕಾಗತ್ತೆ. ತಿಪ್ಪೆ ಏನಾದರೂ ಆಗಿತ್ತು ಅಂತಂದರೆ ಅರ್ಧದಿಂದ 1 ಅಡಿ ಮಣ್ಣು ತೆಗಿಬೇಕಾಗತ್ತೆ. ಅದರಲ್ಲೂ ನಿಮ್ಮ ಸೈಟ್ ಏನಾದರೂ ಹಳ್ಳ ಇತ್ತು ಅಥವಾ ಸ್ಲೋಪ್ ಇತ್ತು, ಒಂದು ಕಡೆ ಎತ್ತರ ಇತ್ತು, ಒಂದು ಕಡೆ ಹಳ್ಳ ಇತ್ತು ಅಂತಂದರೆ ನೀವು ಅದಕ್ಕೆ ಇನ್ನೂ ಜಾಸ್ತಿ ಮಣ್ಣು ತೆಗೆದು ಲೆವೆಲ್ ಮಾಡಿಸಿ ಆಮೇಲೆ ಮಣ್ಣು ತುಂಬಬೇಕಾಗೋ ಪರಿಸ್ಥಿತಿ ಬರಬಹುದು. ಸೊ ಈಗೆಲ್ಲ ಕ್ಲೀನಿಂಗ್ ಪ್ರೊಸೀಜರಲ್ಲಿ ನಿಮಗೆ JCB ಮತ್ತು ಟಿಪ್ಪರ್ ಎರಡೂ ಬೇಕಾಗುತ್ತೆ. ಟಿಪ್ಪರ್ ಏನಿಲ್ಲ ಅಂತಂದರೂ ಮಿನಿಮಮ್ 2 ಟ್ರಿಪ್ಪಲ್ಲಿ ನಿಮ್ಮ ಕಸನ ಕ್ಲೀನ್ ಮಾಡಿ ಕೊಡ್ತಾನೆ. ಇದಾದಮೇಲೆ ನೀವು ಪೂಜೆ ಮಾಡಿಸ್ಕೋಬೋದು. ಪೂಜೆ ಮಾಡೋಂಥ ಟೈಮಲ್ಲಿ ಯಾವುದೇ ರೀತಿ ಕಸನ ಇಟ್ಕೊಬಿಡಿ ಸೈಟಲ್ಲಿ. ಆದಷ್ಟು ಸಾಧ್ಯವಾದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಪೂಜೆನ ಕೆಲವರು ಒಂದು ಗುಂಡಿ ಅಗದ್ಬಿಟ್ಟು ಪೂಜೆ ಮಾಡಿಸಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಕಲ್ಲಿಗೆ ಪೂಜೆ ಮಾಡಿ ಆ ಕಲ್ಲನ್ನು ಪಾಯದ ಕಲ್ಲಿಗೆ ಜೊತೆ ಸೇರಿಸ್ಕೋತಾರೆ. ಆದರೆ ಕಲ್ಲಿಗೆ ಪೂಜೆ ಮಾಡಿದ ಮೇಲೆ ಈ ಪಾಯದ ಕಲ್ಲಿನ ಜೊತೆ ಸೇರಿಸೋದನ್ನು ಮರಿಬೇಡಿ. ಆ ಕಲ್ಲುಗಳನ್ನು ಜೋಪಾನವಾಗಿ ಎತ್ತಿಡಿ. ಪಾಯದ ಸಮಯದಲ್ಲಿ ಅದನ್ನೇ ಉಪಯೋಗಿಸಿ. ನೆಕ್ಸ್ಟ್ ಬರುವಂಥದ್ದು ಮಣ್ಣಿನ ಪರೀಕ್ಷೆ. ಮಣ್ಣಿನ ಪರೀಕ್ಷೆ ಅಂದರೆ ಇದು ಸಾಯಿಲ್ ಟೆಸ್ಟಿಂಗ್, ಅಂದರೆ ಸಾಯಿಲ್ ಸ್ಟ್ರೆಂತ್ ಟೆಸ್ಟಿಂಗ್. ಮಣ್ಣಿನ ನ್ಯೂಟ್ರಿಯನ್ಸ್ ಟೆಸ್ಟಿಂಗ್ ಅಲ್ಲ, ಅದು ಅಗ್ರಿಕಲ್ಚರ್ ಇದರಲ್ಲಿ ಬರುತ್ತೆ. ಇದರಲ್ಲಿ ಸ್ಟ್ರೆಂತ್ ಟೆಸ್ಟಿಂಗ್ ಮಾತ್ರ. ಸೊ ಈ ಸ್ಟ್ರೆಂತ್ ಟೆಸ್ಟಿಂಗ್ ಮಾಡಿಸ್ಬಾರ್ದಾ ಅಂತ ಹೇಳಿದ್ರೆ ಮಾಡಿಸ್ಲೇಬೇಕಾಗತ್ತೆ. ಯಾಕಂತಂದರೆ ಇದರಿಂದ ಮಾತ್ರನೇ ಮಣ್ಣಿನ ಸ್ಟ್ರೆಂತ್ ಗೊತ್ತಾಗುತ್ತೆ. ಮತ್ತು ಆ ಸ್ಟ್ರೆಂತ್ನ ಆಧಾರದ ಮೇಲೇ ಎಷ್ಟು ಫ್ಲೋರ್ ಹೋಗಬಹುದು ಅಂತ ನಿಮ್ಮ ಇಂಜಿನಿಯರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ರಿಪೋರ್ಟ್ನ ನೀವು ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಅದನ್ನು ನಿಮ್ಮ ಇಂಜಿನಿಯರ್ಗೆ ಯಾರಿಗಾದ್ರೂ ಕೊಟ್ಟರೆ ಅವರು ಸುಲಭವಾಗಿ ಹೇಳಿ ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳ್ತಾರೆ ಎಷ್ಟು ಫ್ಲೋರ್ ಹೋಗ್ಬೋದು ಅಂತ. ಅಥವಾ ಟೆಸ್ಟ್ ರಿಪೋರ್ಟ್ ಯಾರು ಕೊಟ್ಟಿರ್ತಾರೆ ಅವ್ರನ್ನೇ ಕೇಳಿದ್ರೆ ಅವರು ಸಹ ಹೇಳ್ತಾರೆ. ಕೊಳವೆ ಬಾವಿ ಅಥವಾ ಬೋರ್ವೆಲ್ ನೀವೇನಾದರೂ ಕೊರೆಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇದೇ ಟೈಮಲ್ಲೇ ಕೊರೆಸ್ಬೇಕು. ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೂ ಕೊರೆಸ್ಬೋದು, ಕನ್ಸ್ಟ್ರಕ್ಷನ್ ಟೈಮಲ್ಲೂ ಕೊರೆಸ್ಬೋದು. ಆದರೆ ಕಾಮನ್ ಸೆನ್ಸು ವೈಬ್ರೇಷನ್ ಬರ್ತಾ ಇದ್ದರೆ ಬಿಲ್ಡಿಂಗು ವೀಕ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆಮೇಲೂ ಮಾಡಿಸ್ಬೋದು ಅಂತ. ಅದೆಲ್ಲ ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ಅವ್ರಿಗೆ ಬಿಸ್ನೆಸ್ ಆಗಲಿ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಕಾಮನ್ ಸೆನ್ಸ್ ನಿಮಗಿರಲಿ. ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮುಂಚೆನೇ ಬೋರ್ವೆಲ್ನ ಕೊರೆಸಿ. ಮತ್ತು ಆ ಬೋರ್ವೆಲ್ ಪಾಯಿಂಟ್ ಹೇಗೆ ಮಾಡೋದು, ಯಾರ ಹತ್ರ ಪಾಯಿಂಟ್ ಹೇಗೆ ಮಾಡಿಸೋದು, ಎಷ್ಟು ಪಾಯಿಂಟ್ ಮಾಡಿಸೋದು, ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋವಂಥದ್ದು, ಜಿಯೋಲಜಿಸ್ಟ್ನ ಕರೆಸೋವಂಥದ್ದು, ಮತ್ತು ಬೋರ್ವೆಲ್ ಕೊರೆಸೋವಂಥದ್ದು, ಅದಕ್ಕಾಗುವಂಥ ಖರ್ಚುಗಳು, ಬೇಕಾಗುವ ಸಾಮಗ್ರಿಗಳು, ಬೇಕಾಗುವಂಥ ಟೈಮು, ದುಡ್ಡು, ದಿನ, ಇವೆಲ್ಲವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳೋಣ. ಇಲ್ಲಿ ತುಂಬ ಉದ್ದ ಆಗುತ್ತೆ. ಬೋರ್ವೆಲ್ನ ನೀವು ಹಾಕ್ಸಿದ ಮೇಲೆ ನೆಕ್ಸ್ಟು ಫುಟ್ಟಿಂಗ್ ಮಾರ್ಕಿಂಗಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕಾನ್ಫ್ಲಿಕ್ಟ್ಸ್ ಬರುವಂಥದ್ದು. ಯಾಕಂತಂದರೆ ಅವತ್ತೇ ಎಲ್ಲರಿಗೂ ನೋಟಿಸ್ ಆಗೋದು ಇಲ್ಲಿ ಮನೇನ ಕಟ್ತಾ ಇದ್ದಾರೆ ಅಂತ. ಸೊ ಅಲ್ಲಿವರೆಗೂ ಯಾರು ನಿಮಗೆ ಅಷ್ಟೊಂದು ಗಮನಿಸಿರೋದಿಲ್ಲ ಕೆಲಸ ನಡೀತಾ ಇದೆ ಅಂತ. ಹಾಗಾಗಿ ನೀವು ಮಾರ್ಕಿಂಗ್ ಹಾಕಿಸಿದ 1-2 ದಿನ ಅಥವಾ ಇನ್ನೂ ಸೇಫ್ಟಿಗೋಸ್ಕರ 1 ವಾರ ಹಾಗೆ ಬಿಟ್ಟರು ಇನ್ನೂ ಒಳ್ಳೆಯದು.
ಸ್ವಲ್ಪ ಜನ ಓಡಾಡ್ತಾ ಗಮನಿಸ್ತಾರೆ ಇಲ್ಲಿ ಕೆಲಸ ನಡೀತಾ ಇದೆ ಅಂತ. ಪಕ್ಕದ ಸೈಟವರಲ್ಲಿ, ಈ ಕಡೆ ಪಕ್ಕದ ಸೈಟವರಾಗಲಿ, ಹಿಂದಿನ ಸೈಟವರಾಗಲಿ ಬಂದು ಅವ್ರದ್ದು ಎಷ್ಟಿದೆ ನಿಮ್ದು ಎಷ್ಟಿದೆ ಎಲ್ಲ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ, ಏನಾದರೂ ಅವ್ರಿಗೆ ತಕರಾರಿದ್ದರೆ ಅವರು ಆವತ್ತಿನ ದಿವಸನೇ ಕೇಳ್ತಾರೆ. ಇಲ್ಲ ಅಂತಂದರೆ ನೀವು ಆಲ್ರೆಡಿ ಕೆಲಸ ಶುರು ಮಾಡಿಬಿಟ್ರೆ ಯಾರಿಗೂ ಹೇಳ್ದಂಗೆ ನಾಳೆ ದಿವಸ ಡಬಲ್ ಕೆಲಸ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲ ನಿಮಗೆ ತೀರಾ ಅರ್ಜೆಂಟ್ ಇತ್ತು ಅಂದರೆ ನೀವೇ ಮೊದಲೇ ಪಕ್ಕದ ಸೈಟವ್ರನ್ನ ಹುಡುಕಿ ಕರ್ಕೊಂಬಂದು ಅವ್ರಿಗೆ ಒಪ್ಪಿಸಿ ಇಲ್ಲಿಂದ ಇಲ್ಲಿಗೆ ನಿಮ್ಮದು, ಇಲ್ಲಿಂದ ಇಲ್ಲಿಗೆ ನಮ್ಮದು ಅಂತ ಹೇಳಿ ಒಂದು ಅಗ್ರಿಮೆಂಟಿಗೆ ಬಂದು ನಂತರ ಕೆಲಸ ಶುರು ಮಾಡುವಂಥದ್ದು ಬಹಳ ಒಳ್ಳೆಯದು. ಇಲ್ಲಾಂತಂದರೆ ಆಮೇಲೆ ಅವರು ಕಾಲಮ್ ಎಲ್ಲಿಗೆ ಬರಬೇಕಾಗಿತ್ತು ಅಲ್ಲಿಗೆ ಬರಬೇಕಾಗಿತ್ತು, ಸೆಟ್ ಬ್ಯಾಕ್ ಬಿಟ್ಟಿಲ್ಲ, 1 ಅಡಿ ಬಿಟ್ಟಿದ್ರೆ 2 ಅಡಿ ಬಿಡಬೇಕಾಗಿತ್ತು, ಆ ರೂಲ್ಸು ಈ ರೂಲ್ಸು ಅಂತ ತಲೆನೋವು ಕೆಲಸ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇನು ಸೆಟ್ ಬ್ಯಾಕ್ ಇದೆ ನೀವು ಅಗ್ರಿಮೆಂಟಿಗೆ ಬನ್ನಿ, ಸೆಟ್ ಬ್ಯಾಕು, ಸೈಟ್ ಬೌಂಡ್ರಿ, ಎಡ್ಜಸ್ಸು, ಬಿಲ್ಡಿಂಗ್ ಪ್ಲ್ಯಾನು ಅದನ್ನೂ ಒಂದ್ಸಲಿ ಲೈಟಾಗಿ ಅವ್ರಿಗೆ ವಿವರಿಸಿ ಈ ಥರ ಬರುತ್ತೆ ಅಂತ ಹೇಳಿ ಎಲ್ಲ ಒಂದು ಅಗ್ರಿಮೆಂಟಿಗೆ ಬಂದ ಮೇಲೆ ನೀವು ಕೆಲಸ ಶುರು ಮಾಡುವಂಥದ್ದು ಒಳ್ಳೆಯದು. ಇದೆಲ್ಲ ಆದಮೇಲೆ ಮಣ್ಣು ಹೊರತೆಗೆಯುವುದು ಅಂದರೆ ಎಕ್ಸ್ಕವೇಷನ್. ಇದಕ್ಕೆ ನಿಮಗೆ ಮತ್ತೆ JCB ಬೇಕಾಗುತ್ತೆ, ಕೈಯಲ್ಲೂ ಕೂಡ ಮಾಡಿಸ್ತಾರೆ. ನಿಮಗೆ ಜಾಸ್ತಿ ಗುಂಡಿಗಳಿತ್ತು ಅಂತಂದರೆ JCBಯಲ್ಲಿ ತೆಗೆಸೋದು ಉತ್ತಮ. ಏನೇ JCBಯಲ್ಲಿ ತೆಗೆಸಿದ್ರು ಆ ಕಾರ್ನರ್ ಕಟ್ಟಿಂಗ್ ಏನಿದೆ ಅದನ್ನು ಮತ್ತೆ ಅವರು ಕೈಯಲ್ಲೇ ಮಾಡಿಕೊಡ್ತಾರೆ, ಅದನ್ನು ಸೋಸೋದು ಅಂತ ಅಂತಾರೆ. ಸೊ ಇದೆಲ್ಲ ಈ ಗುಂಡಿಯೆಲ್ಲ ತೆಗೆದ ನಂತರ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ರೆಡಿ ಆಗಿದೆ ಅಂತ ಅರ್ಥ. ಇನ್ನೂ ಕಾಂಕ್ರೀಟು ಸ್ಟೀಲು ಅಲ್ಲಿ ಹಾಕೋದಕ್ಕೆ ಜಾಗ ಆಯಿತು, ಇವತ್ತಿಂದ ನಿಮ್ಮ ಕನ್ಸ್ಟ್ರಕ್ಷನ್ ಶುರು ಆಗಿದೆ ಅಂತ ಲೆಕ್ಕ. ಸೊ ಇದಿಷ್ಟು ಪಾಯಿಂಟ್ಸ್ಗಳು ನೀವು ಮನೆ ನಿರ್ಮಾಣಕ್ಕೂ ಮೊದಲು ಮಾಡಬೇಕಾದ ಕೆಲಸಗಳು. ಇಷ್ಟೇ ಅಂತಲ್ಲ, ಮೈನ್ ಪಾಯಿಂಟ್ಸ್ನ ಹೇಳಿದ್ದೀನಿ, ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಇದಾದಮೇಲೆ ಮುಂದೆ ಯಾವ ಥರ ಕೆಲಸಗಳು ಬರುತ್ತೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ.